ಎಲ್ಲಾರು ಹೇಳ್ತಿದಾರೆ ಟಿವಿ ಬ್ರೋ ಹಂಗಂದ್ರು ಟಿವಿ ಬ್ರೋ ಹಿಂಗಂತ. ಇವಾಗ ಏನಾದ್ರು ನಂಬಿದ್ರೆ ಇಷ್ಟೊತ್ತು ನಮಸ್ಕಾರ ಗುರು, ಮತ್ತೆ ಒಂದ್ ವಾರ ಆದ್ಮೇಲೆ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ರೈಡ್ ಹೋಗಕ್ಕೂ ಆಗ್ತಿಲ್ಲ, ಎಲ್ಲ ಏನೇನೋ ಆಗ್ತಾ ಇರ್ತೆ, ಪ್ಲಾನ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸರಿ ಹೋಗ್ಲಿ, ಅದಕ್ಕೆ ಈ ವಾರ ಫಿಕ್ಸ್ ಆಗ್ತಿದ್ದೀನಿ. ಎವ್ರಿ ಟ್ಯೂಸ್ಡೇ ಒಂದು ವ್ಲಾಗು, ಯಾಕಂದ್ರೆ ಸಂಡೇ ಅಥವಾ ಸಾಟರ್ಡೆ ರೈಡ್ ಹೋಗ್ತೀನಿ, ಅದರದ್ದು ಎವ್ರಿ ಟ್ಯೂಸ್ಡೇ ಒಂದು ವ್ಲಾಗ್ ಹಾಕ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ಮೇಲೆ ಒಂದಷ್ಟು ದಿನ. ಇಲ್ಲೆಲ್ಲ ಸ್ಪೀಡ್ ಕಟ್ಟು ನಾಯಿಗಳು, ನಮ್ಮ ಬೈಕರ್ಸ್ ಯಾವುದಕ್ಕೆ ಎದರ್ತಾರೋ ಬಿಡ್ತಾರೋ, ನಾಯಿಗಳಿಗೆ ಮಾತ್ರ ಎದರ್ಬೇಕು. ಯಾವಾಗ ಅಡ್ಡ ಬರ್ತಾವೋ, ಯಾವಾಗ ಸೈಡಲ್ಲಿ ಇರ್ತಾವೋ ಒಂದು ಗೊತ್ತಾಗಲ್ಲ. ನಾನು ಈ ಊರನೇ ಅಲ್ಲ, ಸುಮ್ಮನೆ ಇದ್ಬಿಡು. ಓಕೆ ವಾಯ್ಸ್, ಬನ್ನಿ ಹೈವೇಗೆ ಎಂಟ್ರಿ ಕೊಡೋಣ. ಗುರು ವೈಸರ್ ಮುಚ್ಚಕ್ ಆಗ್ತಿಲ್ಲ, ಸೊ ನಾಯ್ಸ್ ಏನಾದರೂ ಜಾಸ್ತಿ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಬನ್ನಿ, ಇಲ್ಲಿಂದ ಸ್ವಲ್ಪ ಹೊತ್ತು ನಿಧಾನಕ್ಕೆ ಚಿಚ್ಚೋಣ, ಯಾಕಂದ್ರೆ ಸ್ವಲ್ಪ ವ್ಯೂ ಬರ್ತಿದೆ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಆ ಕಡೆ ಹೊಸಕೋಟೆಯಿಂದ ಆ ಕಡೆ ಹೆಂಗಾದ್ರು ಚೆಚ್ಚಲೇಬೇಕಲ್ಲ, ಸೊ ಅಲ್ಲಿ ಚೆಚ್ಚೋಣ ಸುಮ್ಮನೆ. ನೋಡಿ ಅಲ್ಲಿ ಇದು ಆರೆಂಜ್ ಲೈಟ್ ಇದೆಯಲ್ಲ, ಇದು ಬರೋದೊಂದು 30 ಮಿನಿಟ್ಸ್, 30 to 40 ಮಿನಿಟ್ಸ್ ಅಷ್ಟೇ. ಬಟ್ ಏನ್ ಕ್ರೇಜಿ ಇರುತ್ತೆ ಅಂದ್ರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇರೋ ಮೋಡ, ಆಕಾಶ ಎಲ್ಲದಕ್ಕೂ ಮೀರಿಸ್ಬಿಡುತ್ತೆ ಈ 30 to 40 ಮಿನಿಟ್ಸ್. ಟೀ ಕುಡಿಯೋಷ್ಟ್ರೊಳಗಡೆ ಬೆಳ್ಕಾಗ್ಬಿಡುತ್ತೆ, ಇದನ್ನ ನಂಬಕ್ಕೆ ಆಗಲ್ಲ. ಬೆಂಕಿ ನೋಡಕ್ ಎಷ್ಟು ಕ್ಯೂಟ್ ಆಗವ್ ನೋಡು, ಸಾರಿ ಕ್ಯೂಟ್ ಆಗವ್ ನೋಡು. ಎಲ್ಲ ಹುಡುಗಿರು ಫಿದಾ ಆಗ್ಬಿಡ್ತಾರೆ ಗುರು ನೋಡ್ತಿದ್ರೆ. ನನ್ನಲ್ಲ ನಾವು ಮಚ್ಚಾಗನ್ ಬೆಂಕಿ ನೋಡ್ತಿದ್ರೆ ಎಲ್ಲ ಹುಡುಗಿರು ಫಿದಾ ಆಗ್ಬಿಡ್ತಾರೆ. ನಾನೇ ಫಿದಾ ಆಗಿದ್ದೀನಿ, ನೀನು ಹುಡುಗಿರೇ ಫಿದಾ, ಯಾವ ಲೆಕ್ಕ ಆಗೋದು ಫಿದಾ ಆಗಕ್ಕೆ? ನೋಡಿ ಸ್ನೇಹಿತರೆ, ಬೆಳಕು ಆಗಿ ಹೋಗಿದೆ, ಈಗ ಎಂತ ಮಾಡೋದು ನಾವು? ಏನ್ ಸಾಕಾಗಲ್ಲ, ಹೇಳಿದ್ನಲ್ಲ ನೋಡಿ ಎಷ್ಟು ಬೇಗ ಬೆಳಗಾಗೋಗಿತ್ತು. ಆ ವ್ಯೂ ನೋಡಿದ್ರು, ಆರೆಂಜ್ ರೆಡ್ ಬ್ರೌನ್ ಎಲ್ಲ ಮಿಕ್ಸ್ ಆಗಿ ಒಂಥರ ಗೋಲ್ಡನ್ ಶೇಡ್ ಬರುತ್ತಲ್ಲ. ಸನ್ ಬಂದಿದ್ರೆ ಇವಾಗ ಎವ್ರಿ ಕ್ರೇಜಿ ಇರೋದು, ಬಟ್ ಸನ್ ಬಂದಿಲ್ಲ. ಅಲ್ಲ ಜನ ಹೆಂಗ್ ಗೊತ್ತಾ, ಇವಾಗ ಏನಾದ್ರು ನಂಬಿದ್ರೆ ಇಷ್ಟೊತ್ತು ನಾನು ಅಲ್ಲಿಂದ ಬಂದಲ್ಲ, ಯಾರೋ ಮಸ್ತಾಗ ಹೋಗ್ತಾನೆ ಅನ್ಕೊಂಡಿರ್ತಾರೆ. ಬಟ್ ಇವಾಗ ಬಿದ್ರೆ ನೋಡ್ರ, ಹಂಗ್ ಬಂದ ಬಿದ್ದ ಹಂಗೆ. ಅದಕ್ಕೆ ಜನದ್ದು ಥಿಂಕಿಂಗ್ ಎಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು. ಅವ್ರು ಏನಾದ್ರು ಅನ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಜೀವನದಲ್ಲಿ ಯಾರು ಏನೋ ಅಂತಾರೆ ಅಂತ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಇಲ್ಲೊಂದು ಸೇಮ್ ಟ್ವಿನ್, ಬಟ್ ಅದು ಎಕ್ಸಾಸ್ಟ್ ಚೇಂಜ್, ರೆಡ್ ರೋಸ್ಟರ್ ಆಗ್ತವ್ರ. 1000 ZX10R. ಐಸ್ ಇಲ್ಲೊಂದು ನೋಡಿ, ಇನ್ನೊಂದು ಆರ್ಲೆ ಬಂತು. ಇದು ನೋಡಿ 1800cc ಹೆಂಗೈತೆ. ಅಲ್ಲೊಂದು ಡೊಕಾಟಿ ಮಾನ್ಸ್ಟರ್ ನೋಡಿ ಹೆಂಗೈತೆ. ಇದ್ರ ಸೈಲೆನ್ಸರ್ ಡಬಲ್ ಸೈಲೆನ್ಸರ್ ಐತೆ. ಆ ಸೈಲೆನ್ಸರ್ ನೋಡ್ಬೋರ ಹೆಂಗೈತೆ, ಎಷ್ಟು ಚಿಕ್ಕದಾಗೈತೆ. ಇಲ್ಲೊಂದು ನೋಡಿ ಆರ್ಲೆ ಹೆಂಗೈತೆ ನೋಡಿ, ಆರ್ಲೆ ಡೇವಿಡ್ಸನ್. ಇಲ್ಲೆರಡು BMW ಐತೆ ನೋಡಿ, ಸೇಮ್ M1000 ತರ. ಬಾಯ್ ಬಡಿ, ಬನ್ನಿ ಹೊರಡೋಣ. ಇದೇನ್ ಗುರು ಟ್ರಾಫಿಕ್ ಈ ಲೆವೆಲ್ಗೈತೆ. SC ಪ್ರಾಜೆಕ್ಟ್ ಕರೆಕ್ಟ್. ಗಾಡಿ ಐತೆ, ವಾಬಲ್ ಆಗ್ತೈತೆ ಅಂತ. ಇಲ್ಲೊಂದು ಹಯಾಬುಸ ಐತೆ. ಇಲ್ಲೊಂದು ಹಯಾಬುಸ, ಅಲ್ಲ ಐತ್ ನೋಡಿ R1.
ಈ ಕೋಲ್ಡ್ ವಿಂಡು, ಈ ಸನ್ನು, ಈ ರೋಡು ಮಸ್ತ್ ಅಲ್ಲ. ತುಂಬಾ ದಿನ ಆದ್ಮೇಲೆ ಈ ರೋಡು ಬನ್ನಿ ಸ್ವಲ್ಪ ಚೆಚ್ಚನ. ಬಟ್ ಯಾಕೆ ಇಳಿತೈತೆ. ನೋಡ್ತೀರಿ ಫಾಗ್ ನೋಡ್ಬಿಡು, ಫಾಗ್ ನೋಡ್ಬಿರ ಬೆಳಗ್ಗೆಲ್ಲಿ. ಓ ಮೌಂಟೇನ್ ಎತ್ತಿ ಇದನ್ನ ನೋಡಕ್ಕೆ. ಎಲ್ಲ ನೋಡ್ಬಿಡು, ಬೆಟ್ಟ ಆಗ್ಲತ್ತ ಅವಶ್ಯಕತೆನೇ ಇಲ್ಲ, ಇಲ್ಲೇ ನೋಡು. ಏನ್ ಗುರು ಫಾಗು ಸಾಕಾತಲ್ಲ. ಫಾಗ್ ತಾನೇ ಇದು. ಒಂದ್ ನಿಮಿಷ ವೈಸರ್ ಬಿಸ್ ನೋಡೋಣ. ಹಾ ನೋಡ್ ಗುರು, ಏನ್ ಕ್ರೇಜಿ ಐತೆ ವ್ಯೂ. ಅಣ್ಣ ಇಂಡಿಕೇಟರ್ ಅನ್ನೋದೊಂದು ಇರುತ್ತೆ, ಅದನ್ನ ಹಾಕ್ಬೇಕು. ಆಫ್ಟರ್ ಲಾಂಗ್ ಟೈಮ್ ಚಸ್ತಿರೋದು. ಚೆಚ್ಚೆ ಎಲ್ಲ ಗುರು, ಬೇರೆ ರೋಡ್ಗಳೆಲ್ಲ ಚೆಚ್ಚೆ ಇಲ್ಲ. ಅಂದ್ರೆ 140 ಒಳಗಡೆ ಇತ್ತು, ಇವತ್ತೆ 160 ಪ್ಲಸ್ ಆಗಿರೋದು. ವಾವ್, ಇದೆಲ್ಲ ಗುರು ನಮ್ ರೈಡರ್ಸ್ ಬೇಕಾಗಿರೋದು. ಹಿಂಗಿರ್ಬೇಕು ರೋಡು. 3 ದಿನ ಹಿಂದೆ ಎಲ್ಲ ಹೆವಿ ಬಿಸಿಲು ಬಂದ್ಬಿಟ್ಟಿರೋದು ಇಷ್ಟೊತ್ತಿಗೆ. ಬಟ್ ಇವತ್ತು ಪರವಾಗಿಲ್ಲ. ನಿನ್ನೆನೂ ಹಿಂಗೆ ಇತ್ತು, ಅದಕ್ಕೆ ನಾನು ಅನ್ಕೊಂಡೆ ನಾಳೆ ರೈಡ್ಗೆ ಹೋಗೋವಾಗ ಮಾತ್ರ ಹಿಂಗಿದ್ರೆ ಸಾಕು ಸ್ವಾಮಿ ಅಂತ. ಇಷ್ಟು ದಿನದಲ್ಲಿ ಇವತ್ತಾಗಿರೋ ಇಷ್ಟೊಂದು ವಾಬಲ್ ಆಗಿರೋದು ನನ್ನ ಗಾಡಿ. ಸೂರ್ಯ ಮಾತ್ರ ಕ್ರೇಜಿ ಐತೆ. ಟೆಂಪೋದವ್ರು ನೋಡ್ಕೊಂಡ್ ಕುತ್ಕೊಂಡ್ಬಿಟ್ರು. ಸುಬ್ರಹ್ಮಣ್ಯ ಒಂದು ಸ್ಕೀಮ್ ಮಾಡಿದ್ರು, 50% ಕನ್ನಡಿಗರಿಗೆ ಕೆಲಸ ಇರಬೇಕು ಅಂತ. ಅಂದ್ರೆ 50% ಆಳಗೋಗ್ಲಿ, 15% ಇಲ್ಲ ಅಲ್ಲಿ. ಅದ್ರಲ್ಲಿ ಬೇರೆ ಇತ್ತೀಚೆಗೆ ಹುಡುಗಿಯರಿಗೆ ಸ್ಕೀಮ್ ಬಂದಿದೆ, ಎಲ್ಲಾ ಕಂಪ್ನಿಗಳು ಹುಡುಗಿರ್ನೇ ತಗೊಳ್ಳೋದು. ನೋಡ್ಗುರು ಏನ್ ತಗೋದಿದೆ. ಅದಕ್ಕೆ ಹೇಳೋದು ಯಾವತ್ತೂ ಹಳ್ಳಿಯಲ್ಲಿ ಇರ್ಬೇಕು, ಸಿಟಿಯಲ್ಲಿ ಇವೆಲ್ಲ ಕಾಣಿಸೋದು ಕೂಡ ಇಲ್ಲ. ಫೋಟೋ ಹೊಡೆದ್ಬಿಡು. ಈ ಥ್ರಾಟಲ್ ಒಂಥರ ಇಂಜೆಕ್ಷನ್ ಇದ್ದಂಗೆ. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹೆಂಗ್ ಕೊಚ್ಕೊಂಡ್ರೆ ಜ್ವರ ಮೇಲಾಗುತ್ತೋ ಆ ತರ ಈ ಥ್ರಾಟಲ್ ಹಿಂಡಿದ್ರೆ ಸ್ಟ್ರೆಸ್ ಇರೋ ಕಷ್ಟ ಎಲ್ಲ ಒಂದು ಸೆಕೆಂಡ್ ಕ್ಲಿಯರ್ ಆಗ್ಬಿಡುತ್ತೆ, ಫುಲ್ ಬ್ಲ್ಯಾಂಕ್. ಅದನ್ನ ಯಾವತ್ತೂ ಈಗದಿಂದ ಮಾತ್ರ ಹಿಡಿಬೇಡಿ. ಈ ಥ್ರಾಟಲ್ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದು. ಈಗದಿಂದ ಹೇಳಿದ್ರೆ ಕೆಟ್ಟದ್ದು. ಮೈಂಡ್ ಕಾಮ್ ಮಾಡ್ಕೊಂಡು ಆಮೇಲೆ ಗಾಡಿ ಹೋಗ್ಬೇಕಂದ್ರೆ ಅವಾಗ ನೋಡಿದ್ರು ನಿಮಗೆ ಕೊಡೋ ಮಜಾ ಯಾವ ಡ್ರಗ್ಸ್ ಕೊಡೋಲ್ಲ. ಅದ್ರಲ್ಲಿ ಒಂಥರ ಮ್ಯಾಜಿಕ್ ಇರುತ್ತೆ. ಎಲ್ಲ ಸ್ಟ್ರೆಸ್ ಎಲ್ಲರಿಗೂ ಒಂದೇ ಸರಿ ಫ್ಲಾಶ್ ಮಾಡಾಗುತ್ತೆ. ಎಲ್ಲಾರು ಹೇಳ್ತಿದಾರೆ ಟಿವಿ ಹಂಗಂದ್ರು, ಹಿಂಗಂದ್ರು ಬೈಕ್ ಬಗ್ಗೆ. ಅದು ಅವ್ರ ಪರ್ಸ್ಪೆಕ್ಟಿವ್ ಗುರು, ಅದು ಅವ್ರು ಹೆಂಗ್ ನೋಡ್ಬೇಕು ಹಂಗ್ ನೋಡ್ತಿದಾರೆ. ನಾವ್ ಹೆಂಗ್ ನೋಡ್ತೀವೋ ಅದನ್ನ ನೀವ್ ಹೆಂಗ್ ನೋಡ್ತೀರಾ ನೀವ್ ಹಂಗ್ ನೋಡಿ. ಅದ್ ಬಿಟ್ಟು ಅವ್ರು ಹೇಳಿದ್ರು ಅಂತ ಅದು ಅವ್ರಿಗೆ ಹೆಂಗ್ ನೋಡ್ತಾರೋ ಅದನ್ನ ಅವ್ರು ಹೇಳಿದಾರೆ ಅಷ್ಟೇ. ಅದಕ್ಕೇನಿಲ್ಲ, ಅದನ್ನ ಎಲ್ಲಾರು ತಲೆ ಹಾಕೊಂಡಿದ್ರ ಅಷ್ಟೇ. ಅದಕ್ಕೆ ವಿಡಿಯೋ ತರ ನೋಡ್ಬೇಕು, ಸುಮ್ಮನೆ ಜಾಸ್ತಿ ಎಮೋಷನಲ್ ಆಗ್ಬಾರ್ದು. ನಾವು ಮಿಡಲ್ ಕ್ಲಾಸರ್ಸು ಅವ್ರ ಹಂಗ ಅಂದ್ಬಿಟ್ರು, ಇವ್ರ ಹಿಂಗ್ ಅಂದ್ಬಿಟ್ರು. ಅವ್ರ ಹಂಗ ಅಂದ್ರೆ ಏನ್ ಗುರು, ನಿಮ್ ಗಾಡಿ ಫೀಲಿಂಗ್ ಏನಾದ್ರು ಹೊರಟೋಗುತ್ತಾ? ಇಲ್ಲ ತಾನೆ. ಗಾಡಿ ನಿಂತು ಅವ್ರ ಪರ್ಸ್ಪೆಕ್ಟಿವ್ ಅಷ್ಟೇ. ಅದು ಅವ್ರ ಪರ್ಸ್ಪೆಕ್ಟಿವ್ ಹೇಳ್ಕೊಳ್ಳೋ ರೈಟು ಇಲ್ವಾ ಅವ್ರಿಗೆ? ಇದೆ, ಅದು ಅವ್ರ ಪರ್ಸ್ಪೆಕ್ಟಿವ್, ಅವ್ರ ವ್ಯೂ ಪಾಯಿಂಟ್ ಅದು ಹೆಂಗಿರುತ್ತೋ ಹಂಗೆ ಹೇಳಿರ್ತಾರೆ ಅವರು. ಅದಕ್ಕೆ ನೀವೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಓ ಫುಲ್ಲು